ಸೌದಿ ಅರೇಬಿಯಾದಲ್ಲಿ ಘೋರ ದುರಂತವೊಂದು ಸಂಭವಿಸಿತು. ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಹುಬ್ಬಳ್ಳಿಯ ಅಬ್ದುಲ್ಲಾ ಘಣಿ ಶಿರಹಟ್ಟಿ 55 ವರ್ಷ ಅವರಿಗೆ ಅವರು ಸೇರಿದಂತೆ 45 ಭಾರತೀಯರು ಸಜೀವ ದಹನವಾಗಿದ್ದಾರೆ. ಹುಬ್ಬಳ್ಳಿ ನಗರದ ಗಣೇಶಪೇಟ್ ನಿವಾಸಿಯಾಗಿದ್ದಾರೆ ಅಬ್ದುಲ್ ಘಣಿ. 2 ತಿಂಗಳ ಹಿಂದಷ್ಟೇ ದುಬೈನ ಅಬುದಾಬಿ ಇಂಟರ್ನ್ಯಾಷನಲ್ ಹೋಟೆಲ್ನ ಡ್ರೈವರ್ ಆಗಿ ಕೆಲಸಕ್ಕೆ ಅವರು ಹೋಗಿದ್ರು. ನವೆಂಬರ್ 9ರಂದು ದುಬೈನಿಂದ ಸೌದಿಗೆ ಉಮ್ರಾಗ್ ಹೋಗಿದ್ರು. ಇವತ್ತು ತಡರಾತ್ರಿ 1:30ರ ಸುಮಾರಿಗೆ ಫರ್ಹಿಯತ್ ಎಂಬಲ್ಲಿ ದುರಂತ ಸಂಭವಿಸಿದೆ. ಮೃತರಲ್ಲಿ 21 ಮಂದಿ ಮಹಿಳೆಯರು, 11 ಮಂದಿ ಮಕ್ಕಳಿದ್ದಾರೆ. ಮೃತರಲ್ಲಿ ಹೆಚ್ಚಿನವರು ತೆಲಂಗಾಣ ಮೂಲದವರೇ ಆಗಿದ್ದಾರೆ. ಈಗ ಅವ್ರನ್ನೆಲ್ಲ ಪಾಪ ಕರ್ಕೊಂಬರಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಾಡಿ ತರಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಸುಟ್ಟೋಗಿರೋ ರೀತಿಗೆ ತರಲಿಕ್ಕಾಗಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಅಲ್ಲೇ ಕ್ರಿಮೇಟ್ ಮಾಡ್ತಾರೆ. ಬಹುಶಃ ಫ್ಯಾಮಿಲಿಗಳು ಒಪ್ಪುಬಿಡುತ್ತವೆ ಅಲ್ಲೇ ಕ್ರಿಮೇಷನ್ಗೆ, ಯಾಕಂದರೆ ಅದು ಅವರಿಗೆ ಅತ್ಯಂತ ಪವಿತ್ರವಾದ ಜಾಗ. ಹಾಗಾಗಿ ಆ ಸಾವಿನಲ್ಲೂ ಒಂದು ಸಾರ್ಥಕತೆಯನ್ನು ಕಾಣಕ್ಕೆ ಹಾಗೆ ಮಾಡಿದ್ರು ಮಾಡಬಹುದೇನೋ ಗೊತ್ತಿಲ್ಲ. ವಿ ಡೋಂಟ್ ನೋ. ಏನೋ ಒಂದು ಕ್ರಮ ತಗೋತಾರೆ ಸರ್ಕಾರದಿಂದ. ಈಗ ನೋಡಿ, ಈ ಒಮ್ಮನ್ಗೆ ಮುಫ್ತಿ ಇವಳು ಯಾರೋ ಹೆಸರು ಹೇಳಬಾರ್ದು, ಥೂ ಅಮ್ಮ, ಅವನ ಅಸಾದುದ್ದೀನ್ ಒವೈಸಿ ಇದ್ದಾರಲ್ಲ, ಅವ್ನು ಏನೇ ಮುಸ್ಲಿಮು ಇಲ್ಲ ಮಾತಾಡ್ಬೇಕು, ನಾವು ಒಪ್ತೀವೋ ಬಿಡ್ತೀವೋ ಪ್ರಶ್ನೆ ಬೇರೆ. ಭಾಳ ವಿಚಾರ ನಾವು ಒಪ್ಪದೇ ಇರ್ಬೋದು, ಯಾರೇ ಆಗಲಿ. ಅಥವಾ ಅವ್ರು ವಿರೋಧಿಸೋರು ಐಡಿಯಾಲಜಿಕಲಿ ಒಪ್ಪದೇ ಇರ್ಬೋದು, ನಾವಲ್ಲ ಐಡಿಯಾಲಜಿ. ಈ ಒಮ್ಮನಿಗೆ ಕನಿಷ್ಠ ಬುದ್ಧಿನೂ ಬಲ್ತಿಲ್ವಲ್ಲ. ಈ ಒಮ್ಮನಿಗೆ ಸುಮ್ಮನೆ ಮಾತಾಡೋದು, ಬರೀ ಮಾತು ಮೈಕ್ ಇಟ್ಕೊಂಡು. ಶಿ ಶುಡ್ ಬಿ ಬ್ಯಾಂಡ್ ಫ್ರಮ್ ಟೆಲಿವಿಷನ್, ನಂಬರ್ 1. ನಂಬರ್ 2, ಸರ್ಕಾರ ಗಡಿಪಾರ್ ಮಾಡಬೇಕು. ಅದು ಕಾಂಗ್ರೆಸ್ ಇರೋ ರಾಜ್ಯಕ್ಕೆ ಗಡಿಪಾರ್ ಮಾಡಬಾರ್ದು. ಮಾಡ್ಬಿಟ್ರೆ ಅಲ್ಲಿ ರಥ ಕೊಟ್ಬಿಡ್ತಾರೆ. ಆಮೇಲೆ ಬಿಹಾರ ವಿಧಾನಸಭೆಯಲ್ಲಿ NDA ಬಹುಮತ ಗಳಿಸಿದ್ದು ಇದೇ ನವೆಂಬರ್ 20ಕ್ಕೆ ಪ್ರಮಾಣ ವಚನ. ಸರಿ, ಏನೋ ಒಂದು ಫಾರ್ಮುಲಾ ಮಾಡ್ಕೊಂಡಿದ್ದಾರಂತೆ. BJP ಅವ್ರಿಗೆ ಎಷ್ಟೋ 15 ಸೀಟು 14 ಸೀಟು, ಇವ್ರಿಗೆ ಎಷ್ಟೋ 13 ಸೀಟು 14 ಸೀಟು, ಇನ್ನು ರಾಮ್ ವಿಲಾಸ್ ಪಾಸ್ವಾನ್ ಮಗನಿಗೆ ಎಷ್ಟೋ 4 ಸೀಟು, ಆಮೇಲೆ ಇನ್ನು ಉಳಿದವ್ರಿಗೆಲ್ಲ ಒಂದೊಂದು ಸೀಟು 2 ಸೀಟು ಅಂತ ಏನೋ ಮಾಡ್ಕೊಂಡಿದ್ದಾರಂತೆ. ಆಗಲಿ. ಇನ್ನು ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ, ಅದೊಂದೇ ಅವ್ರಿಗಿರೋ ಸರ್ಟಿಫಿಕೇಟು ಜೀವನದಲ್ಲಿ. ಏನು ಕೇಳಬೇಡಿ, ಉಭಂ ಶುಭಂ ಅಂತ ಏನು ಕೇಳಂಗಿಲ್ಲ. ಮರುಚುನಾವಣೆ ಮಾಡಬೇಕಂತೆ. ಅಪ್ಪ ಪಾಪ ಹೇಳ್ಬಿಡ್ತು, ಮರುಚುನಾವಣೆ ಮಾಡಿಬಿಡ್ತಾರೆ. ಏನು ಕತ್ತೆ ಕಾಯ್ತಿದ್ದಾರೆ ಜನ ಓಟ್ ಹಾಕಿದವರು. ಇಲ್ಲಿವರೆಗೂ ಅದನ್ನೇ ಮಾಡ್ಕೊಂಬಂದ್ರು, ಈಗ ಅದನ್ನೇ ಬಯಸ್ತಾ ಇದ್ದಾರೆ. ಮರುಚುನಾವಣೆ. ಆಮೇಲೆ 10,000 ಘೋಷಿತಕ್ಕೆ ರಾಜ್ಯ ಕಾಂಗ್ರೆಸ್ಸಿಗರು ಲಾಡು ಮಾದೇವಪ್ಪ ಎಲ್ಲ. ಇದು 10,000 ಕೊಡೋ ಇದು ಉದ್ದೇಶ ಇತ್ತ ಅವ್ರಿಗೆ ಅಂತ ಯಾರೋ ಸಂತೋಷ್ ಲಾಡು ಮಾದೇವಪ್ಪ. ಇದು ಲಂಚ ಅಲ್ವಾ? ಡೌಟೇ ಇಲ್ಲ, ಇದು ಲಂಚ. ನೀವು ಕೊಟ್ಟರಲ್ಲ ಗ್ಯಾರಂಟಿಗಳು ಮತ್ತು ಈ ಲಂಚ ಸ್ವರೂಪದ ಗ್ಯಾರಂಟಿ ಪುಕ್ಕಟ್ಟೆ ವ್ಯವಹಾರದ ಪಿತಾಮಹರು ನೀವು. ಮೊನ್ನೆ ಚುನಾವಣೆಯಲ್ಲಿ ಗ್ಯಾರಂಟಿ ಅನೌನ್ಸ್ ಮಾಡಿದಾಗ 1000 ಸರಿ ಕೇಳಿದೀವಿ ನಾವು ಟಿವಿ. ನಾನು ಬೇಕಾದ್ರೆ ನನ್ನ ನ್ಯೂಸ್ನ ಹಳೆ ದಿನ ತೆಗಿತೀನಿ. ಗ್ಯಾರಂಟಿ ಲಂಚ ಆಗಲ್ವಾ? ಕಾರ್ಡನ್ನು ಕೊಡ್ತಾ ಇದ್ದೀರಿ, ಅದು ಲಂಚ ಆಗಲ್ವಾ? ಜನರನ್ನ ಪ್ರಲೋಭನೆಗೆ ಒಳಪಡಿಸ್ತಾ ಇಲ್ವಾ? ದುಡ್ಡು ನಾ ಹೇಳಿದ್ದಿದ್ದು. ಆಗ ಚೆನ್ನಾಗಿತ್ತಾ ಅಂತ ರುಚಿ ನೋಡ್ತಾ ಇದ್ರಿ, ನಾಲ್ಗೆ ಹಾಕೊಂಡು ಚೆನ್ನಾಗಿತ್ತಾ ಟಿನರಸೀಪುರದಲ್ಲಿ ಗೆದ್ದಾಗ. ಈಗ ಲಂಚ ಆಗ್ಬಿಡುತ್ತೆ. ನೀವೇ ಪಿತಾಮಹರು, ನೀವೇ ಅನುಭವಿಸ್ಬೇಕೀಗ, ನೀವೇ ಇದರ ಪಿತಾಮಹರು. ಅದಿನ್ನೂ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಲೋಕಸಭಾ ಚುನಾವಣೆ ಟೈಮಲ್ಲಿ 3 ತಿಂಗಳದ್ದು ಬಾಕಿ ಉಟ್ಕೊಂಡು ಎಲೆಕ್ಷನ್ಗೆ ಹತ್ರ ಬಂದಾಗ ಕೊಟ್ಟಿದ್ದು ಲಂಚ ಅಲ್ಲ. ಅದು ಇದು ದೇವರೇ ಕಳಿಸಿದ ಪ್ರಸಾದ, ಮಾದೇವಪ್ಪ ಕಳಿಸಿದ ಪ್ರಸಾದ. ಅದು ಕೊಡಬೇಕಾಗಿದ್ದನ್ನು ಕೊಟ್ಟಿದ್ದೀವಿ, ಪ್ರಸಾದ. ಈಗ ಮತ್ತೆ ನಾಳೆ ಇನ್ನೊಂದು ಚುನಾವಣೆ ಬರಲಿ, ಯಾವ್ದಾರು ಉಳಿಸ್ಕೊಂಡು ಕೊಡದಿದ್ರು ನೋಡಿ, ಅದು ಪ್ರಸಾದ. ಕರಿಬಾರ್ದು ನೀವು ನಮ್ಮನ್ನ. ಇವ್ರು ಮಾಡಿದ್ರೆ ಸರಿ, ಅದಕ್ಕೆ ಹಿಂಗಾಗೋದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.